ನಮಸ್ಕಾರ ರೈತರೇ, ನಾವು ಇಲ್ಲಿ ಬಂದ್ಬಿಟ್ಟು ಮೆಕ್ಕೆಜೋಳ ತೋಟದಲ್ಲಿದ್ದೀವಿ. ಇದು ಕ್ವೀನ್ ಆಫ್ ಸೀರಿಯಲ್ಸ್ ಅಂತಾನೆ ಕರೀತಾರೆ. ನಮ್ಮ ರೈತರು ಭತ್ತದ ನಂತರ ಅತಿ ಹೆಚ್ಚಾಗಿ ಬೆಳೆಯುವ ಬೆಳೆ ಕೂಡ ಆಗಿದೆ. ಹಾಗೆ ನೀವು ಈ ಮೆಕ್ಕೆಜೋಳದಲ್ಲಿ ನೋಡಿದರೆ ಅತಿ ಹೆಚ್ಚಾಗಿ ಕಾಡುವ ಹುಳುಗಳೆಂದರೆ ಸೈನಿಕ ಹುಳು, ಲದ್ದೆ ಹುಳು ಮತ್ತು ಕಾಂಡ ಕೊರಕ ಹುಳು. ಇವು ಯಾವ ರೀತಿ ಅಂದರೆ ರೈತನ ತಲೆನೋವು ಕೂಡ ಅನ್ಬೋದು. ನೀವು ನೋಡಿರ್ಬೋದು ಈ ಹುಳುಗಳ ಪ್ರಭಾವ ಯಾವ ರೀತಿ ಇರುತ್ತೆ ಅಂತಂದರೆ, ನಾವು ಮೊದಲಿಗೆ ಲದ್ದೆ ಹುಳು ನೋಡಿದರೆ ಇದು ಎಲೆಗಳನ್ನು ಈ ರೀತಿಯಾಗಿ ತಿಂತಾ ಹೋಗುತ್ತೆ. ಅಂದರೆ ಈಗ ಫಸ್ಟ್ ಅದು ಅಟ್ಯಾಕ್ ಮಾಡೋದೇ ಎಲೆ ಭಾಗದಲ್ಲಿ. ನಂತರ ಕಾಂಡ ಕೊರಕ ಹುಳುಗಳು ಅಂತಂದರೆ ನಮ್ಮ ಕಾಂಡದ ಬುಡಭಾಗದಲ್ಲಿ, ಅಂದರೆ ನಮ್ಮ ಕಾಂಡ ಏನು ಬೆಳೀತಾ ಇರ್ತದಲ್ಲ ಆ ಬೆಳೆಯುವ ಕಾಂಡದಲ್ಲೇ ಅದು ಅಟ್ಯಾಕ್ ಮಾಡುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸೈನಿಕ ಹುಳು. ಇದು ಯಾವಾಗಲೂ ಬೆಳೆಯ ಮಧ್ಯಭಾಗವನ್ನು ಡ್ಯಾಮೇಜ್ ಮಾಡುತ್ತೆ. ಇದು ಯಾವ ರೀತಿ ತಲೆನೋವು ಅಂತ ನಿಮಗೆ ಗೊತ್ತಾಗ್ಬೋದು. ಇಲ್ಲಿ ಈ ಗಿಡ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತೆ ಯಾವ ರೀತಿ ಎಲೆ ತಿಂದಿದ್ದು, ಹಾಗೆ ಯಾವ ರೀತಿ ಇದು ಬೆಳೆಯ ಮಧ್ಯದಲ್ಲಿ ಯಾವ ರೀತಿ ಇದು ಡ್ಯಾಮೇಜ್ ಮಾಡಿದೆ. ಹಾಗೆ ಕಾಂಡದಲ್ಲಿ ಕೂಡ ಇದರ ಪ್ರಭಾವ ಕೂಡ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇದಕ್ಕೆ ನಾವು ಮೋಹನ್ ಅಗ್ರಿಮಾಲ್ದಿಂದ ಎರಡು ಪ್ರಾಡಕ್ಟ್ ಇವೆ. ಅವು ಯಾವ್ಯಾವ ಅಂತಂದರೆ ಎಕ್ಸ್ಬೋಲ್ಟ್ ಮತ್ತು ಲುಸೋನಾ. ಇವು ಎಕ್ಸ್ಬೋಲ್ಟ್ ಮತ್ತು ಲುಸೋನಾ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತಂದರೆ, ಇದನ್ನ ಈ ಮೂರು ಸ್ಟೇಜ್ ಹುಳುಗಳು ಏನಿರ್ತಾವಲ್ಲ, ಲದ್ದೆ ಹುಳು, ಸೈನಿಕ ಹುಳು, ಕಾಂಡ ಕೊರಕ ಹುಳು, ಇವು ಏನಾಗುತ್ತೆ ಅಂತಂದರೆ ಈ ಔಷಧವನ್ನು ಸಿಂಪಡಿಸಿದ ನಂತರ ಇದು ಸಂಪೂರ್ಣವಾಗಿ ನಾಶ ಆಗ್ತವೆ ಅಂತ ನಮ್ಮ ರೈತರೇ ಪ್ರಯೋಗ ಮಾಡಿದ ರೈತರೇ ಹೇಳ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಎಕ್ಸ್ಬೋಲ್ಡ್ 60 ml ಮತ್ತು ಲುಸೋನಾ 100 ಗ್ರಾಮನ್ನು ನಾವು 5 ಪಂಪಿಗೆ ಒಂದು ಎಕರೆ ಸಿಂಪಡಿಸಿದ್ರೆ ಈ ಮೂರು ಹುಳುಗಳು ಸಂಪೂರ್ಣ ನಾಶ ಆಗ್ತಾ ಅಂತ ನಮ್ಮ ಈ ಬೆಳೆಯ ರೈತರ ಸತೆಗೆ ಹೇಳ್ತಾ ಇದ್ದಾರೆ. ಹಾಗೆ ಇದು 5 ಪಂಪಿಗೆ ನಮಗೆ ಸುಮಾರು 450 ರೂಪಾಯಿ ಕಾಸ್ಟ್ ಬೀಳುತ್ತೆ. ಮುಖ್ಯವಾಗಿ ತಲೆಯಲ್ಲಿ ಇಟ್ಕೋಬೇಕಾದ ಅಂಶ ಏನಂತಂದರೆ, ಇದು ನಾವು ಯಾವಾಗಲೂ ಸಾಯಂಕಾಲ ಟೈಮ್ನಲ್ಲೇ ಸಿಂಪಡಿಸಬೇಕು. ಏಕೆಂದರೆ ಬಿಸಿಲಿನಲ್ಲಿ ಈ ಹುಳುಗಳು ಅಡಕಿಕೊಂಡಿರ್ತವೆ. ಅಂದರೆ ಎಲೆಯ ಬುಡಭಾಗದಲ್ಲಿ ಅಥವಾ ಮಣ್ಣಿನ ಬುಡಭಾಗದಲ್ಲಿ ಈ ಎಲೆಗಳು ಬಚ್ಚಿಡ್ಕೊಂಡಿರ್ತವೆ. ನಾವು ಸಾಯಂಕಾಲ ಟೈಮಿಗೆ ಅವು ತಂಪಾದ ಸಮಯದಲ್ಲಿ ಈ ಎಲೆಗಳನ್ನು ತಿನ್ನಲು ಹೊರಗೆ ಬಂದಾಗ ಆವಾಗ ನಾವು ಸಿಂಪಡಿಸಿದಾಗ ಇದು 100% ಕೆಲಸ ಮಾಡುತ್ತೆ ಅಂತ ನಮ್ಮ ರೈತರು ತಿಳಿಸಿದ್ದಾರೆ.